ಶ್ರೀ ಸರ್ವಪುರುಷನ ಶ್ರೀಯೋಗಿಗಳ ದಿವ್ಯ ತತ್ವ ಶಕ್ತಿಗಳು ಭಕ್ತಿಯಿಂದ ಹಣೆಯಲು ಕ್ಷೇತ್ರ ಸಂಸ್ಥಾಪನಾ ಕರ್ತೃಗಳಾಗಿರುವ ಅಕ್ಕಲಕೋಟದ ರೇವಣಸಿದ್ದೇಶ್ವರ ಪೊಂಗಳವರ ಶ್ರೀಚರಣಕ್ಕೂ ಸಂಯೋಜಿತರಾಗಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬೇಡುವೆನ ಭವ ನಿಮ್ಮನು ಭವಭವಗಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಎಡಗಡಸಿದ ವೇಳೆಯೊಳು ಧೈರ್ಯವನು ಸಿರಿ ಒಳೆದು ಜೀವಿಸುವೆಡೆಯೊಳು ವಿನಯವನು ಕಡು ಚೌವನಗಳು ವಿಭೂತಿ ದೂರದಿರುವುದನು ಪಿಡಿದ ನೇಮವ ನೆಡೆಬಿಡದ ಅತಿಚ್ಛಲವನು ಬೀಳುವೆನ ಭವ ನಿಮ್ಮನುಭವ ಭವಗಳು. ಶ್ರೀಮಂತ ಜೀವನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಇಡೀ ಕ್ರಿಯಾಚರ್ಯ ಸ್ಥಳದ 19ನೆಯ ಪದ್ಯ, 18ನೆಯ ಪದ್ಯಗಳು ಅದನ್ನ ಹೇಳಿದರು. ಲೇಸೆನಿಸುವ ಗುಣಗಳಿಲ್ಲದವನಿಗೆ ಸುಮ್ಮನಾಗದು ನೆಮ್ಮೆ ಅರಿವಿನಿಂದಲೇ ಮುಗುತಿ. ನೆಮ್ಮೆ ಅರಿವಿನಿಂದಲೇ ಮುಗುತಿ ಲೇಸೆನಿಸುವ ಗುಣಗಳಿಲ್ಲದವನಿಗೆ ಸುಮ್ಮನಾಗದು. ಹಿಂದಿನ ಪದ್ಯಗಳು ಗುರುಪಾದ ಸೇವೆಯನ್ನು ಮೊದಲು ಮಾಡಿಕೊಂಡು ಕೀಟ ಭೃಂಗ ನ್ಯಾಯವಿಲ್ಲದಂತೆ ಅಂತ ಭಗವಂತನನ್ನ ಒಳವೆರೆದು ಒಂದಾಗುವ ಅಮಳ ಯೋಗದ ಪರ್ಯಂತರ ಗುಣಗಳನ್ನು ಅಂಥವನ್ನ ಸಾಧಿಸಿದ ಮನುಷ್ಯ ಅಂದ್ರೆ ಅವನಿಗೆ ಶುದ್ಧಾಂತಕರಣದಲ್ಲಿ ಜ್ಞಾನ ದೈವದ ಕೈವಲ್ಯ. ಇಲ್ಲಿನೂ ಪುನಃ ಅದೇ ಮಾತನ್ನು ಉಚ್ಚರಿಸ್ತಾ ಇದ್ದಾರೆ. ಜೀವನಾಗಿರ್ತಕ್ಕಂಥವನು ಸಾಧಕನಾಗಿರ್ತಕ್ಕಂಥವನು ಬೇಡ್ಕೋಬೇಕಂತ. ಯಾರ ಹತ್ರ ಏನು ಎಷ್ಟು ಯಾವಾಗ ಅನ್ನುವ ಪ್ರಜ್ಞಾವಂತಿಕೆ ಇರಬೇಕ. ಇದರಿಂದ ಬೇಡುವುದು ಒಂದು ಕಲೆ ಅಂತ ಹೇಳ್ತಾರೆ. ಸಿಕ್ಕಲ್ಲ ಧರೆಗೆ ಯಾಚನೆ ಹಿಂದೆ ಲಘು ಧರ್ಮುಂಟೆ ಅಂತ ಹಿಂದ ಅವರ ಕೇಳಿದ. ಮತ್ತಿಲ್ಲಿ ಬೇಡಾಕತ್ತಾರಲ್ರಿ ಅಂದ್ರ ಆ ಬೇಡುವುದಕ್ಕೂ ಇಲ್ಲಿ ಬೇಡಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದಿನಾ ಮನ್ಯಾಗ ಅವನು ಮುಂದನ ಹೋಗಿ ಹಟ್ಟು ಹಸದೈತೇವ ಅಂತ ಆಸೆ ಹೋದ್ರ ಏನಂತೀರಿ? ದೇವ್ರಿಗೆ ಹೋಗೈತಾನೆ ಹೊಟ್ಟಾಗ ಈಗ ರೌಂಡ್ ಹೊರಗೆ ಅಂತ ಅಂದ್ರ ಯಾರ ಮುಂದೆ ಬೇಡಬೇಕು, ಏನನ್ನ ಬೇಡಬೇಕನ್ನುವಂಥದ್ದನ್ನ ನಮಗೆ ಕಲಿಸಿಕೊಡ್ತಾರೆ ಶ್ರೀಮಂತ ಜೀವನ ಶಿವಯೋಗಿಗಳು. ಅವರಿಗೇನು ಕೊರತೆ ಆಗಿದ್ದಿಲ್ಲ, ಅವರಲ್ಲೇ ಸದ್ಗುಣಗಳು ಇದ್ದಿದ್ದಿಲ್ಲ ಅಂತಿಲ್ಲ. ಸದ್ಗುಣಗಳು ಇರಲಿಲ್ಲ ಅಂದ್ರೆ ಅರಮನೆ ತೋರಿತನ ಇರಲಿಲ್ಲ. ಸದ್ಗುಣಗಳ ರಾಶಿಯೇ ಅವರಾಗಿರೋಣಗಳಿಂದ ವಿಷಯದಲ್ಲಿ ವಿರತಿಯನ್ನ ಹೊಂದಿ ಅರಮನೆಯನ್ನ ತೊರೆದು ಗುರುಮನೆಯ ಹಂಬಲದಿಂದ ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿರ್ತಕ್ಕಂಥವರು. ಮತ್ತು ಅವರು ಬೇಡಿಕೊಳ್ಳುವ ಉದ್ದೇಶ ಏನ್ರಿ ಅಂದ್ರೆ ನಮ್ಮ ಸಲುವಾಗಿ. ಅವ್ರು ಹೆಂಗ ಬೇಡ್ಯಾರಲ್ಲ, ಮಹಾಜನ ಏನಗತಃ ಸ್ವಪಂತಹ, ಮಹಾತ್ಮರು ಯಾವ ದಾರಿಯೊಳಗೆ ಹೋಗಿದಾರೋ ಅದುವೇ ನಮ್ದು ಮಾರ್ಗವೇ ಹೊರತು ನಾವೊಂದು ಹೊಸ ದಾರಿ ನಿರ್ಮಾಣ ಮಾಡ್ತೀವ್ರಿ ಅಂತ ದಾರಿ ಆಗೋದಿಲ್ಲ. ಅದೇ ಬಹಳ ವರ್ಷ ಚಂದಾಗಿ ನಡೆದ ಮುಂದೆ ದಾರಿ ಆಗಕ್ಕಷ್ಟು ಸಾಧ್ಯ. ಸುಲಭಕ್ಕೆ ನಾವು ಹೋಗಿ ಮುಟ್ಟಬೇಕಾಗೈತೆ ಅಂದ್ರೆ ಸೀದಾ ಅವ್ರು ನಡೆದ ದಾರಿ ಒಳಗೆ ಹೋಗಬೇಕು. ಅದಕ್ಕೆ ಅವರ ಆಚರಣೆ ಮಾಡಿದ್ದೆ ಯಾಕ ಅಂದ್ರ ಮನುಷ್ಯರ ಉದ್ಧಾರಕ್ಕಾಗಿ, ಮುಂದಿನ ಲೋಕದವರ ಒಳಿತಿಗಾಗಿ. ಅವರು ಆಜೀವ ಪರ್ಯಂತರವೂ ಕೂಡ ಸದಾಚರಣೆಗಳನ್ನೇ ಮಾಡಿದ್ರು. ಅವರಿಗೇನ ಜ್ಞಾನ ಆದ ಮೇಲೆ ಮುಂದೆ ಯಾವುದು ಬೇಕಾಗಿರಲಿಲ್ಲ. ಶಿವಾನಂದ ಪೂರಿಗಾಯ್ತು, ಸಿದ್ಧಾರೂಢ ಪೂರಿಗಾಯ್ತು, ತಿಳ್ಕೊಂಡು ಬಿಟ್ಟವರಿಗೆ ಹೇಳಿ ಕೇಳೋ ವ್ಯವಹಾರ ಯಾಕೆ ಬೇಕು? ಬ್ರಹ್ಮವ ನದಿದವನು ಸುಮ್ಮನಿದ್ದಿರಬೇಕು. ಅಷ್ಟು ಎದ್ದು ಬಿಟ್ರೆ ಮುಗಿದು ಹೋಗಿಬಿಡುತ್ತಿತ್ತು. ಶಿವಾನಂದ ಪೂರಂತೂ ಪ್ರತಿನಿತ್ಯವೂ 10,000 ಜಪ ಮಾಡ್ತಾ ಇದ್ದಾನ. ಆಮೇಲೆ 18 ಅಧ್ಯಾಯ ಜಗಜ್ಜನನಿಯ ಪಾರಾಯಣವನ್ನ ಮಾಡ್ತಿದ್ರು. ಯಾಕ ಅಂದ್ರ ಅವ್ರ ಸಲುವಾಗಿ
ಭಕ್ತರ ಮನೋಇಷ್ಟಾರ್ಥಗಳು ಪೂರೈಕೆಯಾಗಲಿ. ಜೊತೆಗೆ ಯಾರಾದರೂ ನಿಷ್ಕಾಮ ಭಾವನೆಯಿಂದ ಬಂದ್ರು ಅಂದ್ರ ಅವರಿಗೆ ಸತ್ಯೋನ್ಮುಕ್ತಿಯ ಆನಂದ ಅನ್ನುವಂಥದ್ದು ಪ್ರಾಪ್ತಿಯಾಗಲಿ ಅನ್ನುವ ಉದ್ದೇಶದಿಂದ ಅವರ ಅನುಷ್ಠಾನಾದಿಗಳನ್ನು ಮಾಡಿದರು. ಅದಕ್ಕೆ ಅವರು ಬೇಡಿಕೊಳ್ಳೋದು ಬಹಳಷ್ಟು ಜನ ಶರಣರು ಬೇಡ್ಕೊಂಡಿದ್ದಾರೆ. ಬಸವಣ್ಣನವರು ಬೇಡ್ಕೊಂಡ್ರಲ್ಲ, ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ನೆನೆದು ಭಕ್ತಿಯ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿದ್ದಯ್ಯ. ಅವರು ಏನು ಬೇಡಿದರು, ಏನು ಪಡ್ಕೊಂಡ್ರು ಅಂದ್ರೆ ಭಕ್ತಿಯೊಂದನ್ನೇ ಬೇಡಿದರು, ಅದನ್ನ ಪಡ್ಕೊಂಡು. ಕಾರಣ ಆ ಭಕ್ತಿಯ ಶಕ್ತಿ ಎಷ್ಟಿತ್ತು ಅನ್ನೋದು ಅಪ್ಪ ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ ಗೊತ್ತಿತ್ತು. ಭಕ್ತಿಯಿಂದಲೇ ಮೋಕ್ಷ ಅನ್ನುವಂಥದ್ದು ಅಂತ. ಅದಕ್ಕೆ ಅವರು ಆನಂದ ಪ್ರಾರ್ಥನೆ ಮಾಡಿದರು. ಮುಂದೆ ವೈರಾಗ್ಯ ಪ್ರಸಂಗದೊಳಗೂ ಒಡೆದೋಡು ಎನ್ನ ಮನೆಯಲ್ಲಿಲ್ಲದಂತೆ ಮಾಡಯ್ಯ, ನಡೆದಾವ ಮುಂದೆ ಎಂದೆನಿಸಯ್ಯ. ನನ್ನ ಮನ್ಯಾಗ ಒಂದು ಒಡದ ಏನಂತಿರಲ್ಲ, ಒಡದ ಹಂಚುನೇ ಇಲ್ರಿ ಮನ್ಯಾಗ ಅಂತ ಹೇಳಿ, ಅದಕ್ಕೆ ಒಡೆದೋಳು ಎನ್ನ ಮನೆಯಲ್ಲಿ ಇಲ್ಲದಂತೆ ಮಾಡಯ್ಯ. ಒಂದು ಹಂಚಿ ಬಿಲ್ ಇಲ್ಲದಾದಂಗ ನನಗೆ ಬಡತನವನ್ನೇ ಕರುಣಿಸುವ. ಯಾರು ಬಿಡ್ಕೋತೀನಿ ಹೇಳ್ರಿ? ದಿನ ಆದ್ರೂ ಇವತ್ತೊಂದ ಕೋಟಿ ಲಾಭ ಆಗುವಂಗ ಆಶೀರ್ವಾದ ಮಾಡೋದು, ಹೌದಲ್ಲ? ಯಾಕಂದ್ರ ಕುಂತಿದೇವಿ ಬೇಡ್ಕೊಂಡು ಭಗವಂತನ ಹತ್ರ ಎಲ್ಲ ಕಷ್ಟ ಸೋಷಿ ಮುಗಿದ ಮ್ಯಾಲ ಕೇಳಿದೆ ನಾನು, ಈಗೆಲ್ಲ ಆರಾಮಾಯ್ತಲ್ವ, ನಿನ್ನ ಮಕ್ಕಳಿಗೆ ಪಟ್ಟ ಆಯಿತು, ಈಗ ಭಾಳ ಕಷ್ಟ ಸೋಸಿ ಏನು ಬೇಕು ಕೇಳು ಅನ್ನಂತ ಕೃಷ್ಣ ಭಗವಂತ ವಾಪಸ್ ದ್ವಾರಕೆಗೆ ಹೋಗುವಾಗ ಹಾಗಾಗಿ ಹೇಳಿದಂತ, ಯಪ್ಪ ನನಗೆ ಕಷ್ಟನ ಕೊಡೋದು. ಯಾಕಂದ ಭಗವಂತನಿಗೆ ಆಶ್ಚರ್ಯ ಆಯ್ತು. ಅದಕ್ಕೆ ನಾವು ಬೇಡೋದು ನೋಡಿ ದೇವರಿಗೆ ಆಶ್ಚರ್ಯ ಆಗಬೇಕಂತ. ಮತ್ತು ಹಂಗಂತ ನಾವು ಆಶ್ಚರ್ಯ ಆಗುವಾಗ ಬೇಡೋದಿಲ್ಲ ಅಂತಲ್ಲ, ಬಾಯಿನಾಗಿ ಬೆರಳಿಗೆ ಹೋಗ್ಬೇಕು, ಹಂಗೂ ಬೇಡ್ತೀವಿ ನಾವು. ಅವನಿಗೆ ಆಶ್ಚರ್ಯ ಆಗಿ ಕೇಳಿದ್ದಂತ, ಅಲ್ಲ ಯಾಕೆ ಇಂಥ ವೈದ್ಯ ನಿನ್ನ ಹತ್ರ ಇಷ್ಟು ದಿನ ಕಷ್ಟಪಟ್ಟು ಸಾಕಾಗುವುದಿಲ್ಲೇನೋ? ಅವಾಗ ಬುದ್ಧಿ ಹೇಳಿದಳಂತ, ಭಗವಂತನ ಸುಖ ಬಂದರೆ ನಿನ್ನನ್ನು ಮರಿತೀವಿ, ಮರೆಸ್ತೈತದ ಸುಖದ ಸಾಧನೆಗಳು ಅನ್ನೋದೆಲ್ಲ ದೇವರು ಎಲ್ಲ ಕೊಟ್ಟ ಮರೆತಾನ್ರಿ. ಅವ ಮರೆತಿಲ್ಲ, ಅವ ಕೊಡೋದು ಕೊಟ್ಟಾನು, ನಾವು ಮರೆತೀವಿ ಅಷ್ಟ. ನರಸಿಂಹರಾಜ ಹೇಳಿದ್ರಲ್ಲ, ಎಡಗಡಸಿದ ವೇದೆಯೊಳು ಮೃಳ ನಿನ್ನ ನೆನೆವರು, ಎಡರು ಕಡೆಗಾಗಲು ಮೃಳ ನಿನ್ನನ್ನು ಎಡಗಿಯೂ ಕಾಣರು ರಾಮನಾಥ. ಕಾಲಾಗ ಇದ್ರ ದೇವರು ಕಾಣುದಿಲ್ಲಂತ್ರಿ, ಮನ್ಯಾಗ ಹೊಡತ್ತ ಬೀಳುತ್ತಿರ್ಬೇಕು ಅಂದ್ರ ನೆನಪತ್ತೈತಿ. ನಮ್ಮ ಮನೆ ದೇವರು ಯಾವುದು? ಅವ್ರು ಹೇಳೋರು ಹೇಳ್ತಾರೆ, ಈಗ ನಡ್ಕೊಳ್ಳೋದು ನಿಮ್ಮ ಮನೆ ದೇವರಲ್ರಿ, ಅದು ಅಲ್ಲೈತಿ, ಯಾವ ಮೂಲೆಯಾಗಿರಲ್ಲ ಅಂತ ದೇವರು ಹುಡ್ಕೊಂಡು ಹೋಗ್ತಾರೆ ನಾವು. ಅದಕ್ಕೆ ಬುದ್ಧಿ ಸಹಜವಾಗಿಯೇ ಕೇಳಿದಾಗಿ, ಕಷ್ಟವಿತ್ತು ಅಂದ್ರೆ ನಿನ್ನನ್ನು ನೆನೆಸ್ತೀವಿ. ಸಂಕಟ ಬಂದಾಗ ವೆಂಕಟರಮಣ, ಗಾದೆ ಮಾತು ಸುಳ್ಳು ಆಗೋದಿಲ್ಲ. ಹಂಗ ಸುಖ ಇತ್ತು ಅಂದ್ರ ಅಕಸ್ಮಾತ್ ಆ ಭೋಗ ಲೋಲುಪತೆಯೊಳಗೆ ನಿನ್ನನ್ನು ಮರೆಯುವ ಪ್ರಸಂಗ ಬಂದರೂ ಬರಬಹುದು ಭಗವಂತ. ಅದಕ್ಕೆ ನನಗೆ ಕಷ್ಟಗಳನ್ನೇ ಕೊಡುವನು. ಅದಕ್ಕೆ ಹೇಳ್ತಾರ ಅವರು, ಸಂಪತ್ತು ಯಾವುದು ನಿಜವಾದದ್ದು ಅಂದ್ರೆ ಭಗವತ್ ಸ್ಮರಣೆಯೇ ನಿಜವಾದ ಸಂಪತ್ತು. ಭಗವಂತನನ್ನ ಮರಿತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಆಪತ್ತು ಅಥವಾ ವಿಪತ್ತು. ನಾವು ಯಾವಾಗಲೂ ದೇವರನ್ನ ನೆನೆಸಿಕೊಳ್ತಾ ಇದ್ದೀವಿ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಂಪತ್ತು ಯಾವುದಲ್ಲ. ನಾನೇಕೆ ಬಡವನು, ನಾನೇಕೆ ಪರದೇಸಿ, ಶ್ರೀನಿಧಿ ಹರಿಯನಗೆ ಇಳಿದಿರುವ ತನಕ. ಅವ ಒಳಗೆ ಇದ್ದು ಬಿಟ್ಟ ಅಂದ್ರ ಎಲ್ಲಿ ಬಡತನ, ಎಲ್ಲಿಯ
ಯಾರು ಇಲ್ರಿ ಅನ್ನುವಂತಹ ಪರದೇಶಿ ಭಾವನೆಯರೇ ಎಲ್ಲಿ ಬರಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಬೇಡುವುದರೊಳಗ ಚಾಣಾಕ್ಷತನ ಇರಬೇಕು ಅಂತ. ಅಕ್ಕ ಅಂತೂ ಪರಮ ವೈರಾಗ್ಯವನ್ನೇ ಪ್ರಾರ್ಥನೆ ಮಾಡಿಕೊಂಡ್ರು. ನಿಜಗುಣರು ಬೇರೊಂದು ವರವನೊಲ್ಲೆನು ಬೇಡುವೆನ ಭವ ಮುಕ್ತಿವರೆಗ ಸಾಧನವ ಅಂತ ಅಲ್ಲಿನೂ ಪ್ರಾರ್ಥನೆ ಮಾಡ್ತಾರೋ. ಈ ಮೋಕ್ಷಕ್ಕೆ ಸಾಧನೀಭೂತವಾಗಿರ್ತಕ್ಕಂಥವುಗಳು ಭಕ್ತಿ, ವೈರಾಗ್ಯ, ಜ್ಞಾನ, ಅವುಗಳನ್ನು ಬೆಳಕೋತಾರೆ. ಇಲ್ಲಿ ಆರಂಭದಲ್ಲಿಯೂ ಕೂಡ ಒಟ್ಟಾರೆ ಸದ್ಗುಣಗಳನ್ನ ಕರುಣಿಸು. ನಾನು ನಿನಗೆ ಜನ್ಮ ಕೊಡಬೇಡ ಅಂತ ಹೇಳೋದಲ್ಲ. ಯಾಕಂದ್ರೆ ನಾ ಮಾಡಿರ್ತಕ್ಕಂತಹ ಪಾಪಕರ್ಮ ಪುಣ್ಯಕರ್ಮ ಬಲವತ್ತರವಾಗಿತ್ತು ಅಂದ್ರೆ ಎರಡೂ ಜನ್ಮಕ್ಕೆ ಕಾರಣ ಅಲ್ಲ. ಪಾಪವೂ ಜನ್ಮಕ್ಕೆ ಕಾರಣ ಐತಿ, ಪುಣ್ಯವೂ ಜನ್ಮಕ್ಕೆ ಕಾರಣ ಐತಿ. ಹಿಂದೆ ಮಾಡಿದ ಕರ್ಮದಿಂದಲೇ ಉಳಿಸಿ ಬಂದೆನು ತಾಯಿಯುವುದಕ್ಕೆ. ತಾಯ ಗರ್ಭಕ್ಕೆ ಬರಬೇಕಾದ್ರ ಎರಡೂ ಕರ್ಮಗಳು ಇದ್ದಾಗ ಬರ್ತಾವ. ನಾವೇನ್ ಪುಣ್ಯ ಕಾರ್ಯನ ಮಾಡೀವ್ರಿ, ನಮಗೇನ್ ಹಿಂಗಾಗಬೇಕಾಗಿತ್ರಿ ಅಂದ್ರ ಪುಣ್ಯವೂ ಕೂಡ ಬಂಧನವೇ ಅಂತ ಹೇಳ್ತಾರ. ಅದು ಪಾಪವೇ ಜ್ಞಾನಿಗಳ ದೃಷ್ಟಿಯೊಳಗ. ಯಾಕಂದ್ರೆ ಜನ್ಮವನ್ನು ಕೊಡುವುದರಿಂದ. ಅದಕ್ಕೆ ಇದು ಬೇಡಾಗಿತ್ತು ಅಂದ್ರ ನೀಗುವಂತಹ ಈ ಭಕ್ತಿ, ಜ್ಞಾನ, ವೈರಾಗ್ಯಾದಿ ಸದ್ಗುಣಗಳ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಜನ್ಮಗಳ ರಾಹಿತ್ಯತನ ಅನ್ನುವಂಥದ್ದು ತಾನಾಗಿಯೇ ಬರಬೇಕು, ಮೋಕ್ಷ ಅನ್ನುವಂಥದ್ದು. ಆದ್ರೆ ನಮಗೆ ಏನು ಸಜ್ಜಿರಬೇಕು ಅಂದ್ರ ಮೋಕ್ಷದ ಆನಂದವನ್ನ ಅನುಭವಿಸುವಂತಹ ಮನಸ್ಥಿತಿ ತಯಾರು ಮಾಡ್ಕೋಬೇಕ. ಕಾರಣ ಎಲ್ಲ ಮೊದಲ ಸ್ವಚ್ಛ ಆಯ್ತು ಅಂದ್ರ ಸ್ವಚ್ಛವಾದ ಕನ್ನಡಿಯೊಳಗ ತನ್ನ ಮುಖ ಹೆಂಗ ಹೊಳಗ ತೋರ್ತೈತೋ, ಸ್ವಚ್ಛವಾದ ಅಂತಃಕರಣದೊಳಗ ತನ್ನದೇ ಆತ್ಮನ ಪ್ರತಿಬಿಂಬ ಹೊಳೆದು ತೋರಿದಾಗ ತಾನು ಮುಖ ಸ್ವರೂಪನೇ ಅದ. ಅದಕ್ಕೋಸ್ಕರವಾಗಿ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗದೇಹಿ ಸದಾ ತುಕಾರಾಮರು ಪ್ರಾರ್ಥನೆ ಮಾಡ್ತಾರೆ. ಹೇ ಭಗವಂತ, ನನಗ ಮುಕ್ತಿ ಸಂಪತ್ತು ಏನೂ ಕೊಡಬೇಡ. ಯಾಕಂದ್ರ ಆಗ ನನಗೆ ಬೇಕಾಗೇನಿಲ್ಲ. ಆಗ ಸಂತರ ಸಹವಾಸದಿಂದ ಬರುವಂತಹ ಸದ್ಗುಣಗಳನ್ನ ಕೊಟ್ಟು ಬಿಟ್ಟಿ ಅಂದ್ರ ಅದ ತಾನಾಗಿಯೇ ಹುಡುಕೊಂಡು ಬರಬೇಕು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ್ ಅಹುದು ನರರಿಗೆ ಮುಕುತಿ. ಕೇಳಿದ ತಕ್ಷಣವೇ ಬಟನ್ ಹಾಕಿದ ಕೂಡಲೇ ಲೈಟ್ ಪಕ್ಕನ ಹತ್ತಬೇಕರಿ. ಬಟನ್ ಹಾಕಿದ ಕೂಡಲೇ ಫ್ಯಾನ್ ತಿರುಗಬೇಕಾ? ನಮ್ಮ ಮನ್ಯಾಗ ತಿರುಗುದಿಲ್ರಿ ಅಂದ್ರ ಬಟನ್ಯಾಗರ ಏನಾಗಿರ್ಬೇಕು, ಬಲೂನ್ಯಾಗರ ಏನಾಗಿರ್ಬೇಕು. ಇಲ್ಲ TC ಒಳಗರೆ ಕರೆಂಟ್ ನಿಮ್ಮ ಮನೆ ವಯರ್ನ್ಯಾಗ ಪಾಸ್ ಆಗ್ತಿರ್ಲಿಕ್ಕಿಲ್ಲ. ಇಲ್ರಿ ಬಟನ್ ಹಾಕಿದ ಕೂಡಲೇ ಎಲ್ಲ ಕಡೆ ಲೈಟ್ ಹತ್ತವು, ನಮ್ಮ ಮನೆಗೆ ಹಾಕುದಿಲ್ಲ ಅಂತ TCಗೆ ಅದನ್ನ ಜಾಯಿಂಟ್ ಮಾಡ್ಲಾರ್ದನ ನಂಗ ವಯರಿಗೆ ಒಂದು ಬಲ್ಬ್ ಜೋಡಿಸಿದ್ರ ಹತ್ತೈತೇನ್ರ? ಹತ್ತುದಲ್ಲ. ಹಂಗ ಸದ್ಗುರುನಾಥನ ಅಂತಃಕರಣ ಪ್ರವಾಹ ಪೂರ್ವಕ ಹರಿದು ಬರ್ತಕ್ಕಂತಹ ಜ್ಞಾನ ತರಂಗ, ಜ್ಞಾನದ ಕರೆಂಟ್ ವಿದ್ಯುತ್ ಅನ್ನುವಂಥದ್ದು ನಮ್ಮ ಹೃದಯಾಂತರಾಳದ ಆ ಬಲ್ಬಿಗೆ, ಆ ಫ್ಯಾನಿಗೆ ಪಾಸ್ ಆಗಿ ಅದು ಕೆಲಸ ಕೊಡಬೇಕಾಗಿತ್ತಂದ್ರ ದುರಿತ ಕರ್ಮವನ್ನೊಲ್ಲದಿರೋ ಪುಣ್ಯವನ್ನೇ ಮಾಡು. ನಿಂದಿಸಿ ನುಡಿಯದಿರೋ ಆರನು ಭವಮಾಲೆಗೆ ಅಲಸು. ಬಳಸದಿರೋ ಅದ್ವೈತವನು ಆರು ನಾನೆಂದು ವಿಚಾರಿಸು. ಇಷ್ಟು ಕೆಲಸ ಬೇಕಂತ ನಮ್ಮ ಒಂದೂ ಕೆಲಸ ಇಲ್ಲ. ಅವರೇ ಹೇಳ್ಯಾರ್ರಿ ನಮಗರ ಮೋಕ್ಷ ಯಾಕೆ ಆಗಿಲ್ರಿ ಅಂದ್ರ ಮೊದಲ ಮುಂದೆ ಹೇಳಿದ್ರೆ ಕೆಲಸ ಮಾಡಂತ. ಇಷ್ಟು ಸಾಧನೆಗಳ ಸಂಪಾದನೆಯನ್ನ ಮಾಡಿದೆಯಾ ಅಂತ ಆಗಳಬಹುದು ನರರಿಗೆ ಮುಗುದಿ. ಹೇಳಿದಾಗಲೇ ಆ ಜ್ಞಾನ ನಮ್ಮಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತಂದ್ರ ಒಂದಿಷ್ಟು ಜೀವಟತನ ಬೇಕಲ್ಲ. ಹಸಿ ಗೋಡ್ಯಾಗ ಹಳ್ಳ ಹೋಗದ್ರ ಅದು ಬಿಡೋದಿಲ್ಲ. ಒಣಗಿದ ಗೋಡ್ಯಾಗ ಹಳ್ಳ ಹೋಗದ್ರಿ ಬಿಟ್ಟು ಬಿಡತೈತಿ.
ನಿಲ್ಲುವುದೇ ಇಲ್ಲ, ಅಷ್ಟೇ ಪಾಸಿಬಲ್ ಆಗಿ ನಮಗೆ ವಾಪಸ್ ಬರ್ತೈತದ. ಹಂಗ ತಿಳಿಬೇಕು ಅನ್ನುವ ಹಸಿತನ ಅನ್ನುವಂಥದ್ದು ಇರಬೇಕು. ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಜಿಗುಟಿನ ಸಾಮರ್ಥ್ಯ ಹೃದಯಾಂತಃಕರಣದೊಳಗೆ ತಯಾರಾಗಬೇಕ. ಅಂದ್ರ ಗುರುವಿನ ಮುಖದಿಂದ ಬರ್ತಕ್ಕಂತಹ ಸದ್ಬೋಧರೂಪ ವಸ್ತುಗಳು ಬಂದ ತಕ್ಷಣವೇ ಆ ಕಡೆ ಈ ಕಡೆ ಎಲ್ಲಿ ಬಿಡಲಾರದಂಗ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಬರುತ್ತೆ. ಅದಕ್ಕೆ ಹೃದಯವನ್ನ ಶುದ್ಧಿ ಮಾಡಿಕೊಂಡು ಕಾಮ ಕ್ರೋಧಾದಿಗಳನ್ನ ಕಳೆದುಕೊಂಡು ವೈರಾಗ್ಯಾದಿಗಳನ್ನ ಬೇಡಿಕೊಂಡು ಹೇ ಭಗವಂತ ಇವನ್ನ ಕೊಡುವ, ಅದಕ್ಕೆ ಬೇಡುವೆನು ಅಭವ. ಮತ್ತೆ ಯಾರ ಮುಂದೆ ಹೋಗಿ ಬೇಡಬೇಕು ಅನ್ನೋದು ಗೊತ್ತಿರಬೇಕು. ಒಬ್ಬ ಭಿಕ್ಷುಕ ಮಹಾರಾಜನ ಹತ್ರ ಭಿಕ್ಷೆಗೆ ಬಂದ, ಅಕ್ಬರನ ಹತ್ರ ಭಿಕ್ಷೆಗೆ ಬಂದ. ಅವನಿಗೆ ನಮಾಜಿನ ಪ್ರಾರ್ಥನಾ ಟೈಮ್ ಆಗಿತ್ತ. ಪ್ರಾರ್ಥನಾ ಮಾಡಾಕತ್ತಿದ್ದ. ಸೇವಕರು ಹೇಳಿದ್ರು, ಇಲ್ಲ ಒಂದು ನಿಮಿಷ ನಿಲ್ರಿ, ಮಹಾರಾಜರ ಪ್ರಾರ್ಥನೆ ಮಾಡಕ್ ಹೋಗ್ಯಾರು, ಬರ್ತಾರೋ ಅವನು. ಆಯ್ತು, ಅವನು ಹೋಗಿ ಮನೆಗೆ ಹಾಕಿ ನೋಡಿದ. ಪ್ರಾರ್ಥನಾ ಮಾಡಾಕತ್ತಿದ್ದ ಮಂಡಿ ಊರಿ. ಅವ್ರ ಪದ್ಧತಿ ಏನೈತಿ ಆ ರೀತಿ ಪ್ರಾರ್ಥನೆ ಮಾಡಾಕತ್ತಿದ್ದು. ಇವರು ನೋಡಿದ ಕೂಡಲೇನ ಹಳ್ಳಿದ್ರ ಹಳ್ಳಿ ಹೊಟ್ಟಿದ್ರು. ಅಕ್ಬರ ಪ್ರಾರ್ಥನಾ ಮುಗಿಸಿ ಬಂದ. ಇವ್ರು ಹಳ್ಳಿ ನೋಡೋದು ಹೋಗೋದು ನೋಡನ್ನ, ಅಲ್ರಿ ಮತ್ತ ಏನೋ ಬೇಕಂತ ಬಂದಿದ್ರಂತ, ಯಾಕೆ ಹಳ್ಳಿ ಹೊಂಟೀರಿ ಅಂದ್ರು. ಅವಾಗ ಅವ್ರು ಹೇಳಿದ್ರಂತ, ಅಲ್ಲ ಭಿಕ್ಷುಕನ ಹತ್ರ ಬಂದು ಏನು ಭಿಕ್ಷಾ ಕೇಳೋದೈತಿ, ನೀವೊಬ್ಬ ಮಹಾರಾಜ, ನಿನ್ನ ಹತ್ರ ಎಲ್ಲಾ ಸಂಪತ್ತು ಐತಿ, ನಾ ಬೇಡಿದ್ದು ಕೊಡುತ್ತಿ ಅಂತ ನಾ ನಿನ್ನ ಕೇಳಕ್ ಬಂದೇನಿ, ತಪ್ಪು ದಾರಿಗೆ ಬಂದೇನಿ ಅಂತ. ಯಾಕಂದ್ರೆ ನೀನ ಅಲ್ಲಿ ಹೋಗ್ಬೇಕು ಅಂತ ಪ್ರಾರ್ಥನಾ ಮಾಡಿ ಎರಡೂ ಕೈ ಮ್ಯಾಲ ಮಾಡಿ ಬೇಡಾಕತ್ತಿ ಅಂದ ಬಳಕ ಇನ್ನು ನನಗೆ ಕೊಡೋ ಸಾಮರ್ಥ್ಯ ನಿನಗೆಲ್ಲೈತಿ, ನಾನು ಅವನ್ನ ಬೇಡ್ತೀನಿ ಅಂತ ಹೇಳಿ ಮಾತನ. ಅದಕ್ಕೆ ಹಾಡಿದೊಳೆ ಎನ್ನೊಳೆಯನ ಹಾಡುವೆ, ಬೇಡಿದೊಳೆ ಎನ್ನೊಳೆಯನ ಬೇಡುವೆ. ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಏನು ಒಳಗೊಳಗಿರುವ ಬಡತನ ಅಂದ್ರೆ ಜ್ಞಾನದ ಕೊರತೆ, ಭಕ್ತಿಯ ಕೊರತೆ, ವೈರಾಗ್ಯದ ಅಭಾವ ಇವಾಗವು. ಇದ್ರೊಳಗ ಒಂದು ಕಸಗಟ್ಟಿಯೋಪಾದಿಯೊಳಗಿರ್ತಕ್ಕಂತಹ ದುರ್ಗುಣಗಳದಾವು. ಅವನು ಸ್ವಚ್ಛಗೊಳಿಸು ಭಗವಂತ ಆ ಭಕ್ತಿ ಜ್ಞಾನ ವೈರಾಗ್ಯಾದಿ ಸಂಪತ್ತುಗಳನ್ನ ನನಗೆ ಕರುಣಿಸುವಂತ ಒಡೆಯಂಗೆ ಒಡಲು ತೋರಿ. ಯಜಮಾನನಿಗೆ ನಮ್ಮ ಬಡತನದ ನಿವೇದನೆ ಮಾಡಿಕೊಂಡ್ರೆ ಸಹಾಯ ಮಾಡತ್ತ. ಯಾರ ನಮ್ಮಂಗ ದುಡಿಯೋರ ಹತ್ರ ಏನಾರ ಒಂದಿಷ್ಟು ಇದ್ರ ಕೊಡ್ರಿ ಅಂದ್ರೆ ಇದ್ರ ಕೊಡ್ತಾರ ಪಾಪ. ಅವ್ರ ಹತ್ರ ಇಲ್ಲ ಅಂದ್ರ ಅವರೇ ಕೊಡ್ಬೇಕು. ಅದಕ್ಕೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಲ್ಲಿ ಸೆರಗೊಟ್ಟಿ ಬೇಡುವೆ. ಕೊಟ್ಟಿದ್ದೆಲ್ಲವೂ ಅವನೇ. ಯಾಕಂದ್ರೆ ಈಶಾವಾಸ ನಿರಂ ಸರ್ವಂ, ಜಗತ್ತೆಲ್ಲವೂ ಕೂಡ ಈಶ ನಿರ್ಮಿತ, ಈಶ್ವರನಿಂದ ಆಚ್ಛಾದಿಸಲ್ಪಟ್ಟಿರತಕ್ಕಂಥದ್ದು. ಯಾರ ಹತ್ರ ಏನ ಬೇಡಾದ್ರೂ ಅವರಿಗೆ ಪೂರ್ಣವನ್ನ ಕೊಡುವಂತಹ ಸಾಮರ್ಥ್ಯ ಇಲ್ಲ. ಲೋಕಾರೂಢಿಯೊಳಗೆ ಒಂದು ಮಾತು ಹೇಳ್ತೇವೆ, ನಮ್ಮ ಮಾನವ ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟಿದ್ದು ಮನೆತನಕ. ಯಾಕಂದ್ರ ಆದಿ ಅಂತ್ಯದ ಅರಿವಿರತಕ್ಕಂಥವನು ಭಗವಂತ. ಎಷ್ಟು ಕೊಡಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತು. ತಾಯಿ ಹತ್ರ ಸಣ್ಣ ಮಕ್ಕಳು ಹೋದ್ರೆ ಅವ್ರಿಗೆ ಎಷ್ಟು ಕೊಡಬೇಕು ಅನ್ನೋದು ಊಟದ ಪರಿಜ್ಞಾನ ಇರ್ತದೆ. ಬೇರೆದವ್ರು ಯಾರೇ ಆ ಮಕ್ಕಳಿಗೆ ಊಟ ಮಾಡ್ಸಕ್ ಹೋದ್ರೆ ಅವ್ರ ಕಡೆ ತುಂಬಿದ್ದು ಅವು ಗೊತ್ತಾಗೋದಲ್ಲ, ಮಕ್ಕಳಿಗೆ ಅಂತೂ ಅರಿವಿರೋದಲ್ಲ. ಅದ ಇಷ್ಟ ತಿಂದ್ರೆ ಹೊಟ್ಟು ತುಂಬತೈತಿ ಸಾಕು ಅನ್ನೋದು ತಿಳುವಳಿಕೆ ಇರೋದಲ್ಲ. ಆದ್ರೆ ತಾಯಿಗೆ ಆ ಜ್ಞಾನ ಇರುತ್ತೆ. ಎಷ್ಟು ಪ್ರಮಾಣದೊಳಗೆ ಎಷ್ಟು ಸಮಯಕ್ಕೊಮ್ಮೆ ಹೆಂಗೆ ಕೊಡಬೇಕು, ಏನು ಕೊಡಬೇಕು. ಸಣ್ಣ 4 ತಿಂಗಳು ಕೂಸುಗಳು ಇರ್ತಾವೋ, ರೊಟ್ಟಿ 3 ದೇಶ ಪಲ್ಯ ಹಚ್ಚಿ ಭಯಾಗಿ ತುರ್ಕಿರೋದ್ರಲ್ಲಿ ತಿಂತಾವನ, ತಿನ್ನೋ ಸಾಮರ್ಥ್ಯ ಐತೇನು.
ಏನ 15-20 ವರ್ಷದ ಮಕ್ಕಳಾಗಿರ್ತಾವ, ಅವು ತಳ್ಳನ ಗಂಜಿ ಮಾಡಿ ಹಾಲು ಹಾಕಿ ಕುಡ್ಸಾಕ್ ಹೋದ್ರ ಅವಂತಾವು ನಾ ಬಾಯಾಗ ಕಲ್ಲು ಬಂದು ಮುಗಿಸ್ನಾಗೇನಿ ನನಗೆ ಇನ್ನೂ ಗಂಜಿ ಕುಡಿ ಅಂತೀವಿ. ಆದ್ರ ತಾಯಿಗೆ ಗೊತ್ತಿರತೈತಿ ಯಾವ ಮಕ್ಕಳಿಗೆ ಎಷ್ಟು ಏನು ಕೊಡ್ಬೇಕನ್ನೋದು. ಹಂಗ ಭಗವದ್ರೂಪಿ ಮಾತುವಿನ ಹತ್ರ ನಾವು ಬೇಡಿದೀವಿ ಅಂದ್ರ ಅವನಿಗೆ ಗೊತ್ತೈತಿ ನಾವು ಬೇಕಾದಷ್ಟು ಬೇಡಿದ್ರು ನಮಗೆ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ತಾನ. ಯಾಕಂದ್ರೆ ಹೆಚ್ಚಿಗೆ ಕೊಟ್ರೆ ಡೈಜೆಸ್ಟ್ ಮಾಡೋ ಸಾಮರ್ಥ್ಯ ಬೇಕಲ್ರಿ. ಡೈಜೆಷನ್ ಆಗಲಿಲ್ಲ ಅಂದ್ರೆ ರೋಗಗಳು ಬರ್ತಾವ. ಏನೇನೋ ವಾತ ಪಿತ್ತ ಕಫ ವೇರಿಯೇಷನ್ ಅಂತಾವು. ಮತ್ತ ಹಂಗ ಮನುಷ್ಯನಲ್ಲಿ ರೋಗಾದಿಗಳು ಪ್ರಾರಂಭ ಆಗುತ್ತಾವ. ಅದಕ್ಕ ಅವರು ಹೇಳಿದ್ರು, ನಿನ್ನನೇ ಬೇಡುವೆನು, ಇವೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಹನುಮನ ಅಂತ. ಅದಕ್ಕೆ ಹೇಳಿದ್ರು, ಹಾಡಿದೊಡೆ ಎನ್ನೊಡೆಯ ನನ್ನ, ಬೇಡಿದೊಡೆ ಎನ್ನೊಡೆಯನೇ ಬೇಡುವೆ. ಅವನನ್ನ ಕುರಿತು ಹಾಡಿದ್ರೆ ಅವ ಪ್ರೀತಿ ಆಗೋದಲ್ರಿ. ಅದಕ್ಕೆ ಹೇಳ್ತಾರ ಅವರು, ಭಗವಂತ ನಿಮ್ಮ ಶರಣರು ಮೆಚ್ಚುವಂತಹ ಒಗೆತನವ ಮಾಡುವೆ, ನಿಮ್ಮ ಮಂಡೆಗೆ ಹೂವ ತನೆನಲ್ಲದೆ ಹುಲ್ಲು ತಾನೆ. ಅಕ್ಕ ಕಲ್ಯಾಣವನ್ನು ಬಿಟ್ಟು ಕದಳಿಗೆ ಒನಕ ಹೋಗುವಾಗ ಬಸವಾದ ಶಿವಶರಣರಿಗೆ ಭಾಷೆಯನ್ನ ಕೊಡ್ತಾ. ಯಾಕಂದ್ರ ಭಗವಂತ ಮೆಚ್ಚಿದ ಅಂದ್ರ ಏನು ಮತ್ತೇನು ಇನ್ನೊಂದು ಮಾಡುವಂಥದ್ದಿಲ್ಲ. ಶರಣರಂತೂ ಮೆಚ್ಚಿ ಹಾಡಿ ಹೊಗಳಿದ ಅಕ್ಕನನ್ನ. ಆದ್ರ ಕೊಟ್ಟ ಮನೆಗೇನು ಕಳ್ಸಾಕತ್ತಿರಲ್ಲ, ಒಳ್ಳೆಯ ಹೆಸರ ತರ್ತೀನಿ ಅಂದ್ರ ಅವನನ್ನ ಬಿಟ್ಟು ಇನ್ನೊಂದು ಚಿಂತನೆ ಮಾಡೋದಲ್ಲ. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಹೆಸರು ಬರುವುದು ಯಾವಾಗ ಅಂದ್ರ ಆ ಮನೆಗೆ ಹೋಗಿ ಆ ಮನೆಯವರಂತಾಗಿದ್ದುಕೊಂಡು ಪತಿಯೇ ಪರದೈವ ಅನ್ನುವಂತಹ ಭಾವನೆ ಗಟ್ಟಿಕೊಂಡು ಇದ್ದು ಅತ್ತ ಇತ್ತ ಹೋಗಲಾರ್ದಂಗ ಮನಸ್ಸು ಚಿತ್ತ ಇತ್ತು ಅಂದ್ರ ಏನು ಹೆಣ್ಮಗಳ್ರಿ ಭಾರಿ ನನ್ನ ಸುಸಿ ಭಾರಿ ಅಂತ ಅತ್ತಿ ಮಾವನು ಹೇಳ್ತಾರೆ. ಇದ ಹೆತ್ತು ತಂದೆ ತಾಯಿಗಳಿಗೆ ತಂದು ಕೊಡ್ತಕ್ಕಂಥದ್ದು. ಹಂಗ ನಮ್ಮನ್ನು ಭಗವಂತ ಒಂದಿಷ್ಟು ಇಲ್ಲಿ ಕಳಿಸಿ ಕೆಲಸ ಮಾಡ್ರಿ ಅಂತ ಕಳಿಸಿದಾಗ ಅವರ ಸ್ಮರಣೆ ಇರಬೇಕು. ಅವ್ವ ಅಪ್ಪ ಹೇಳಿಕೊಟ್ಟು ಮಾತಿನ ಸ್ಮರಣೆ ಇದ್ರೆ ಹೆಣ್ಮಗಳು ಚಂದಂಗೆ ಜೀವನ ಮಾಡ್ತಾ. ಮತ್ತ ಅವ್ವ ಅಪ್ಪನೋ ತಂಗಿ ಹೋದ ಕೂಡ್ಲೆ ಗ್ಯಾಸ್ ಕೊಟ್ಟ ಕಳಿಸ್ತೀವೋ ಇನ್ನೊಂದು ಮೂಲ್ಯಾಗ ಗುಡೆ ಬಿಡ ಒಲೆ ಅಂದ್ರು ಅಂದ್ರ ಮತ್ತ ಅವರ ಹೇಳಿ ಕಳಿಸಿದ ಒಳಗ ಈಗ ಹೆಂಗ ಕೂಡ್ಕೊಂಡು ಬಾಳೆ ಮಾಡ್ತಾನೆ. ಬಂದ ಕೂಡಲೇ ಈ ಮೂಲ್ಯಾಗ ಒಂದು ಒಲೆ ಗುಡೆ ಬಿಡತ್ತಾನ. ಆದ್ರೆ ಭಗವಂತ ನಮಗ ಅಂಥ ಬುದ್ಧಿ ಕೊಟ್ಟಿಲ್ಲ. ಸ್ವಭಾವತಃ ನನ್ನನ್ನ ತಿಳಿಲಿ, ನನ್ನನ್ನ ಹೊಂದಲಿ, ಸದಾವಕಾಲವು ನನ್ನ ಧ್ಯಾನ ಚಿಂತನೆಯನ್ನೇ ಮಾಡ್ಲಿ, ಏನರೇ ಕೊರತೆ ಯಾಕಂದ್ರ ನನ್ನ ಕೇಳಿ ಅಂತ ಅವನ ಅಪೇಕ್ಷೆ ಐತಿ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಮಕ್ಕಳಿಗೆ ಏನರೇ ಕೊರತೆ ಆಯ್ತಂದ್ರ ಅವ ಅಪ್ಪನ ಕೇಳ್ತಾರ. ಮುದುಕರಾಗಿರ್ತಾರ ಗಂಡನ ಮನೆಗೆ ಬಂದ ಆಗ ತಂದೆ ತಾಯಿಗಳಷ್ಟು ನನ್ನ ಮನಗವ ಕೇಳಾಕತ್ತಿರು. ಯವ್ವ ಸುಲ್ತಾನ್ಪುರ ಮನೆಗೆ ಹೋಗಿದ್ದೀವಲ್ಲ, ಅವಾಗ ಎಷ್ಟು ಇದ್ರು ಅವ್ರ ಮನೆ ಕಡೆ ಯಾಕೆ ಅಷ್ಟು ಹಂಬಲ ಇರ್ತೈತ್ರಿ ಹೆಣ್ಮಕ್ಳಿಗೆ ಅಂತ. ಯಾಕಂದ್ರ ಅವ್ವ ಅಪ್ಪ ತಂದವ್ರ ಅಲ್ಲೇ ಅದಾರ. ಈ ದೇಹವನ್ನ ತಂದವ್ರ ಹತ್ರನೇ ಕೇಳ್ಬೇಕಲ್ರಿ. ಅಂತಿರ್ತಾರ ನೋಡಿದೇನ, ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಾರ ಅವ್ರನ್ನ ಹೋಗಿ ಕೇಳ್ರು, ನಮ್ಮನ್ನೇ ಕೇಳ್ತೈತಿ. ಹಂಗ ಆಗ್ತೈತ ಪರಿಸ್ಥಿತಿ. ಯಾಕಂದ್ರ ತಂದವ್ರ ಅಲ್ಲಿ ಇರುವಾಗ ವಯಸ್ಸಾದ್ರೂ ಅಷ್ಟ ಅಂತಾರಲ್ಲ, ತವ್ರ ಮನೆಯಿಂದ ಒಂದು ನೂಲಿಗೆ ಎಳಿ ತಂದ್ರನ ಸಮಾಧಾನ ಇರ್ತೈತೆ ಅಂತವ್ರಿ. ಯಾಕಂದ್ರ ಅಷ್ಟು ಬಾಂಧವ್ಯ. ಹಂಗ ನಮ್ಮನ್ನ ಈ ಜೀವ ರೂಪದಿಂದ ದೇಹ ರೂಪದಿಂದ ಈ ಮಧ್ಯಕ್ಕೆ ತಂದು ನಮಗೆಲ್ಲ ಇಳೆ ಬೆಳೆ ದವಸ ಧಾನ್ಯ ಎಲ್ಲ ಕೊಟ್ಟ ಸಂರಕ್ಷಣೆಯನ್ನ ಮಾಡ್ತಕ್ಕಂಥವನು ಯಾರು ಅಂದ್ರ ಭಗವಂತ.
ಅದಕ್ಕೆ ಹೇಳಿದ್ರು ಅವರು, ಬೇಡುವೇನೋ ಅಭವ. ನೀನ ತಂದೆಯಪ್ಪ. ದಾಸಿ ಮಾಡಿದರಂತೂ ಬಹಳ ಖಡಾಖಂಡಿತವಾಗಿ ಹೇಳಿದರು ಅವರು. ಯಾಕಂದ್ರ ಒಳಲುಗೊಂಡವನೆಂದು ಎನ್ನನು ಜರಿಯದಿರು, ಒಳಲುಗೊಂಡವ ಹಸಿವ, ಒಳಲುಗೊಂಡವ ಹುಸಿವ. ನಾನು ಸುಳ್ಳು ಹೇಳ್ತೀನಿ ಅಂತ, ನಾ ಹಸದ ದಿನ ನಿನ್ನ ಹತ್ರ ಬೇಡ್ತೀನಿ ಅಂತ ನನ್ನ ಬೈಬೇಡ ಅಂತ, ಅಪಹಾಸ್ಯ ಮಾಡಬೇಡ. ಯಾಕಂದ್ರೆ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ. ಎಷ್ಟ ಅವರಲ್ಲಿ ಧಾರ್ಷ್ಟ್ಯತೆ ಇತ್ತು ಅಂದ್ರೆ, ಯಾರ ಅಂತೀವನ್ರಿ, ದೇವರ ನೀನು ಒಮ್ಮೆ ದೇಹ ಕೊಟ್ಟುಕೊಂಡು ನೋಡು ಅಂತ. ಆಗ ಅವ್ರು ಹೇಳಿದ್ರು, ಹಸಿದಾಗ ಒಂದು ಕುಳತಿಯ ಓಗರವನಿಕ್ಕುವೆ. ನೀ ಹಸದಂದ್ರೆ ಒಂದು ಮುಷ್ಟಿ ಅನ್ನ ತಂದು ಕೊಡೋನು ನಾನು ಅದನ್ನ. ನಾ ದೇವನಲ್ಲದೆ ನೀ ದೇವನೇ. ಆ ಅವಸ್ಥೆಯೊಳಗೆ ಹೋಗಿ ನಿಂತ. ಆಗ ಆ ಅವಸ್ಥೆ ಬರುವವರೆಗೂ ಕೂಡ ಬೇಡಬೇಕ, ತಂದವನು ಅವನ, ಕೊಟ್ಟವನು ಅವನ, ಹಾಗೆ ಹೋಗುವುದನು ಅವನ ಹತ್ರನ ಐತಿ. ಅದಕ್ಕೆ ಅವ್ರು ಹೇಳಿದ್ರು, ಅಭವ ನಿನ್ನನ್ನು ಬೇಡುವೆ. ಯಾಕ ಅಭವ ಅಂದ್ರ, ಭವ ಅಂದ್ರ ಹುಟ್ಟು ಸಾವು, ಜನನ ಮರಣ. ಆಗ ಅ ಅನ್ನುವಂತಹ ಆ ಅಕ್ಷರ ನಿಷೇಧವನ್ನ ಮಾಡ್ತೈತಿ. ಹುಟ್ಟು ಸಾವು ರಹಿತನಾಗಿರುವಂತಹ ಹೇ ಅಭವ, ನಮಗೂ ಬೇಕಾಗಿದ್ದಾರೆ. ಏನಾರ ಬಲ್ಲ, ಮನಿ, ರೊಕ್ಕ, ರೂಪಾಯಿ, ಹೆಣ್ಣು, ಮಕ್ಕಳು ಇದಲ್ಲ. ಇದು ಪ್ರಾರಬ್ಧ ಕರ್ಮಾನುಸಾರವಾಗಿ ಬರುವಂಥದ್ದು. ಆಗ ನಮಗೂ ಬೇಕಾಗಿರ್ತಕ್ಕಂಥದ್ದು ಭವರಾಹಿತ್ಯ. ಅದಕ್ಕೆ ಎನಗೊಳ್ಳೋದೊಂದು ಮನ, ಆ ಮನ ನಿಮ್ಮಲ್ಲಿ ಒಳವೇರಿದ ಬಳಿಕ ಎನಗೆ ಭವಗುಂಟೆ. ಆ ಕಲೆ ಭಗವಂತನಿಗೆ ಗೊತ್ತೈತಿ. ನನ್ನ ಕಡೆ ಒಪ್ಪಿಸಿ ಬಿಡ್ರಿ, ಅದನ್ನ ಭವರಾಹಿತ್ಯತನ ಹ್ಯಾಂಗ ಮಾಡ್ಕೊಳ್ಳೋದು ಅನ್ನೋದು ನನಗೆ ಗೊತ್ತೈತಿಯ. ಅದಕ್ಕೆ ಅವ್ರು ಹೇಳಿದರು, ನಿನ್ನನ್ನ ಕೂಡಿದರ, ನಿನ್ನನ್ನ ನೋಡಿದರ, ನಿನ್ನನ್ನ ಧ್ಯಾನಿಸಿದರ ಈ ವಿಷಯಾಸಕ್ತವಾಗಿರ್ತಕ್ಕಂತಹ ಮನಸ್ಸು ಜನ್ಮಾದಿಗಳಿಗೆ ಕಾರಣ ಮಾಡುತ್ತೆ. ನಮ್ಮನ್ನು ಒಯ್ದ ಅಲ್ಲಿಗೆ ತುರುಕುತ್ತೈತಿ. ಅದಕ್ಕೆ ಹಂಗ ಆಗಲಾರ್ದಂಗ ಚಾಣಾಕ್ಷತನದಿಂದ ನಾವು ಪಾರ ಆಗಬೇಕಾಗಿತ್ತಂದ್ರ ಆ ಬುದ್ಧಿಯನ್ನ ನೀನೇ ಕೊಡು. ನೀನು ಜನ್ಮ ಮರಣ ರಹಿತ, ನನಗೂ ಅದೇ ಭಾವವನ್ನ ಕೊಡು. ಅಭವ ಭವಭವಗಳು. ಯಾಕಂದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಎಷ್ಟ್ರಿ 84 ಲಕ್ಷ ಜೀವರಾಶಿಗಳು. ಶಂಕರರ ಅದನ್ನ ಕೇಳಿದಾರ. ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ, ಗಿಡವಾಗಿ, ಮರಗಳಾಗಿ, ಮನುಷ್ಯನಾಗಿ, ದೇವತೆಯಾಗಿ, ರಾಕ್ಷಸನಾಗಿ ಎಷ್ಟೆಲ್ಲ ಜನ್ಮಗಳನ್ನ ತೊಟ್ಟಿನಿ, ಇಷ್ಟೆಲ್ಲ ವೇಷ ಹಾಕಿನಿ ಅಂದ್ರು ದೇವ್ರ ಮುಂದೆ. ಇಷ್ಟೆಲ್ಲ ವೇಷ ಹಾಕಿ ಹಾಕಿ ನಿನ್ನ ಮುಂದೆ ಕುಣಿದೀನಿ, ನಿನಗಿನ್ನೂ ಸಮಾಧಾನ ಆಗಿಲ್ಲೇನು? ಅಥವಾ ನಾನು ಹಾಕಿದ ವೇಷ ನಿನಗೆ ಚಂದ ಕಂಡಿತ್ತಂದ್ರೆ ಬಹುಮಾನ ಕೊಡೋ ನನಗ ಕೊಡ್ತಾರೆ. ಕರಡಿ ಕುಣಿತ ಬರ್ತಿದ್ದು ಅವಾಗೆಲ್ಲ, ಮಗ್ಯಾನ ಅನ್ಸೋರು, ಕರಡಿ ಕುಣಿಸೋರು. ಅದಕ್ಕ ರಾಮಾಯಣದ ವೇಷ ಹಾಕೊಂಡು ಆಟ ಕಲಿಸ್ತಿದ್ರು. ಅದಕ್ಕ ಬಹಳ ಖುಷಿ ಪಟ್ಟ ಏನ್ ಮಾಡ್ತಿದ್ರು ಅಂದ್ರೆ ನೋಡೋರು ಬಹುಮಾನ ಕೊಡ್ತಿದ್ರು. ದವಸ ಧಾನ್ಯವೋ, ಹಣ್ಣು, ರೊಕ್ಕನೋ. ಹಾಗೆ ಕೇಳ್ತಾರ, ನಾನು ಇಷ್ಟೆಲ್ಲ ಪಾತ್ರಗಳನ್ನ ಹಾಕಿದೆಲ್ಲ, ನಾನು ವೇಷ ಹಾಕಿ ನೀನು ಮುಂದೆ ಕುಣಿದೀನಿ, ಅದಕ್ಕೆ ಏನಾದ್ರೂ ಬಹುಮಾನ ಕೊಡೋದಿತ್ತಂದ್ರೆ ಮುಕ್ತಿಯನ್ನೇ ಕೊಡು. ಯಾಕಂದ್ರೆ ಬೇರೆ ಬೇಡೋ ಅವಶ್ಯಕತೆನೇ ಇಲ್ಲ. ಒಂದನ್ನು ಪಡೆದರೆ ಎಲ್ಲವನ್ನು ಪಡೆದಂತಾಗುವಂಥದ್ದನ್ನ ಪಡೆಯುವುದೇ ನಿಜವಾದ ಜಾಣ್ಮೆ. ಉಪನಿಷತ್ತು ಹೇಳ್ತೈತಿ, ಒಂದು ತಿಳಿದು ಬಿಟ್ಟು ಮುಗಿದು ಹೋಯ್ತ, ಇನ್ನೊಂದು ತಿಳಿಯುವ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ಹೇಳಿದ್ರು, ಖುಷಿಯಾಗಿತ್ತಂದ್ರೂ ಮೋಕ್ಷ ಬಹುಮಾನವನ್ನ ಕೊಡು. ನೀನು ಚಂದ ಕುಣಿಯಕ್ ಬಂದಿಲ್ಲ, ವೇಷ ಹಾಕಕ್ ಬಂದಿಲ್ಲ, ಏನು ಕೊಡ್ತೀರಿ ಆ ಪಾತ್ರ ಅದಕ್ಕೊಂದು ಈ ತರ ಯೋಗ್ಯ ಅದನ್ನ ಚಂದ ಮಾಡ್ಲಿಲ್ಲ ಅಂತ ಹಿಂಗ ಅನ್ನಿಸ್ತಂದ್ರ ಇದು ಪಾತ್ರ ಹಾಕುವಂತಹ ಅವಕಾಶವನ್ನೇ ಕೊಡಬೇಡ. ಒಮ್ಮೆ ಚಂದಂಗೆ ನಾಟಕರಾಗ ಪಾತ್ರ ಮಾಡ್ಲಿಲ್ಲ ಅಂದ್ರ ಏನಂತ ಕೊಡ್ತಾರ?
ಹೋಗ ಮಾರಯ್ಯ ನಿನಗೆ ಆಡಾಕ ಬರೋದಿಲ್ಲ ನಡಿ ಕುಂತು ನೋಡಷ್ಟ ಅಂತ. ಹಂಗ ನನ್ನ ಪಾತ್ರಗಳು ನಿನಗ ಚಂದ ಅನ್ನಿಸ್ಲಿಲ್ಲ ಅಂತಾರ ಇನ್ನೊಂದು ಪಾತ್ರನ ಕೊಡಬೇಡ ಅಂದ್ರ ಅದು ಮೋಕ್ಷವನ್ನೇ ಬೇಡಿದಂಗಾಯ್ತು. ಚಂದ ಆದ್ರೂ ಬಹುಮಾನ ಅದನ್ನ ಕೊಡು, ಚಂದ ಆಗ್ಲಿಲ್ಲ ಅಂದ್ರ ಆಡುವುದಲ್ಲ ನೋಡುವ ಸಾಕ್ಷಿ ಭಾವವನ್ನ ಕೊಡು, ಅಂದ್ರ ಮೋಕ್ಷವನ್ನೇ ಕರುಣಿಸು. ಇದಕ್ಕೆ ಶನೇತನ ಅಂತ. ಹೌದಲ್? ಜಾನನು ಆತ ಜಾನನು, ಮಾತು ಬಲ್ಲಾತ ಜಾನನಲ್ಲ, ಗೀತವ ಬಲ್ಲಾತ ಜಾನನಲ್ಲ, ಜಾನನು ಆತ ಜಾನನು. ಆ ಭಗವಂತನನ್ನ ನೆರೆ ನಂಬಿರ್ತಕ್ಕಂಥವನು ಜಾನನು ಅಂತ ಹೇಳ್ತಾರ. ಯಾಕೆ ಅವನನ್ನ ನೆರೆ ನಂಬೋದು ಅಂದ್ರ ಜವದ ಬಾಗಿಲ ಬಾಲ ಕೊಯ್ದಾತ ಜಾನನು. ಯಾರ ಈ ಯಮನ ಹತ್ರ ಹೋಗುವುದು ಬರುವುದು ಬಿಡುಗಡೆ ಮಾಡ್ಕೋತಾರಲ್ಲ ಅವರು ನಿಜವಾಗಿರ್ತಕ್ಕಂತಹ ಜಾನರು. ಅದಕ್ಕೆ ಹೇಳಿದ್ರು ಇಂಥ ಶನೆತನದಿಂದ ಬೇಡಾಕ ನಿಂತೀವಿ ಅಂದ್ರ ಭಗವಂತನಿಗೂ ಆಶ್ಚರ್ಯ ಆಗಬೇಕು. ನಚಿಕೇತ ಅಷ್ಟು ಬುದ್ಧಿವಂತ ಇದ್ದ. ಕೊಡೋರು ಕೊಡಗೋಸು ಭಕ್ತಿಯನ್ನ ಮಾಡಿ ಅರ್ಪಣೆ ಮಾಡುವುದರೊಳಗ ಅಷ್ಟು ಚಾಣಾಕ್ಷರಿದ್ದರು. ಅದಕ್ಕ ತನ್ನೊಳಗ ಅಡಕ ಮಾಡ್ಕೊಂಡ್ಬಿಟ್ಟ ಭಗವಂತ. ನಾವು ಭಕ್ತಿ ಮಾಡುವುದರಲ್ಲಾಗಲಿ ಬೇಡುವುದರಲ್ಲಾಗಲಿ ಏನು ಬೇಡಬೇಕನ್ನುವ ಪ್ರಜ್ಞಾವಂತಿಕೆ ಇರಬೇಕ. ದಿನ ಬೇಡಿದ್ದೀವಿ ಅಂದ್ರ ಹೆಂಗಾಕೈತಿ ಹೇಳ್ರಿ? ಯಾಕಂದ್ರ ಅವು ಭೌಕ ಈಡ ಮಾಡುವಂತಹ ವಸ್ತುಗಳದ. ಹೆಣ್ಣರ ಬೇಡ್ರಿ, ಮನ್ನರ ಬೇಡ್ರಿ, ಮನ್ನರ ಬೇಡ್ರಿ, ಅಥವಾ ಅಧಿಕಾರಗಳನ್ನರೇ ಬೇಡ್ರಿ. ಇವು ಎಲ್ಲದಕ್ಕೂ ದೋಷಗಳದ. ನಮ್ಮನ್ನ ಸರಿರಿ ಅಂತ ಸರಸವ್ರು ಬರ್ತಾರೆ. ಒಮ್ಮೆ ಅವ್ರು ಬರ್ತಾರೆ ಗದಿಗೆ ಮ್ಯಾಲ, ಒಮ್ಮೆ ಇವ್ರು ಬರ್ತಾರ. ಯಾಕಂದ್ರ ಕಾಲ ಚಕ್ರ ಉರುಳಿದಂಗ ಮ್ಯಾಲಿದ್ದವ್ರು ಕೆಳಗ, ಕೆಳಗಿದ್ದವ್ರು ಮ್ಯಾಲ. ಯಾರು ಬಂದ್ರು ನೋಡುವ ಭಾವ ನಮಗಿರಬೇಕು. ಅವ್ರ ಜೊತೆ ಕೂಡಿದ್ದೇವೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಬರ್ತೈತಿ, ಇವ್ರ ಜೊತೆ ಕೂಡಿದ್ದೀವಿ ಅಂದ್ರೆ ಅವ್ರ ಬಗ್ಗೆ ದ್ವೇಷ ಬರ್ತೈತಿ. ಸಾಕ್ಷಿ ಭಾವದಿಂದ ಯಾರೇ ಏರ್ಲಿ ಯಾರೇ ಇಳಿಲಿ ನಾ ಮಾತ್ರ ನೋಡೋದೀನಿ ಅಂತ ಇಷ್ಟ ಸಾಕ್ಷಿ ಭಾವ ಬಂದು ಬಿಡುತ್ತು ಅಂದ್ರ ಆನಂದ ಪೂರ್ಣತೆ ಅನ್ನುವಂಥದ್ದಿರ್ತೈತಿ. ಅದಕ್ಕೆ ಅವ್ರು ಹೇಳಿದ್ರು ಭಗವಂತ ನಿನ್ನನ್ನೇ ಬೇಡುತ್ತೇನೆ ಭವಗಳು. ಯಾಕಂದ್ರೆ ಒಂದು ಜನ್ಮಕ್ಕೆ ಮುಗಿಯೋದಲ್ಲ, ಲಕ್ಷ ಚೌರ್ಯ ಮೈಸಿ ಅಂತ ಹೇಳಿದ್ರಲ್ಲ. 84 ಲಕ್ಷ ಜೀವರಾಶಿಯಲ್ಲಿ ತಿರುಗಿ ತಿರುಗಿ ಬಂದಿದ್ದೇನೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ? ಎಷ್ಟು ಜಮ ಐತಿ ಕರ್ಮ ಸಂಚಿತದೊಳಗ ಅಂದ್ರ ಅಗಣಿತ ಕರ್ಮ ಜಮ ಐತಿ. ಯಾಕಂದ್ರ ಬೇಕಂತ ಮಾಡ್ತೀವಿ, ಕೊಡ್ತಾ ನೋವು ಹಚ್ಚೈತಿ, ಹಿಂದಕ್ಕೆ ಹೋಗಿದ್ದೀವಿ. ಮತ್ತೆ ಯಾವಾಗ ಬೇಕಂತೈತಲ್ಲ ಕಡಬಡ ಅದನ್ನೆಲ್ಲ ತಿರುಗಾಡಿಸಿ ಯಾವ್ದು ಬೇಕನ್ನಸ್ತೈತಲ್ಲ ಅದನ್ನ ಎತ್ಕೊಂಡು ಮತ್ತೆ ನಡೆಯಕ್ಕೆ ಮುಂದೆ ಶುರು ಮಾಡ್ತೀವಿ. ಅದ್ ಹಂಗ ಮತ್ತು ಬೇಡತ್ತ ಹಿಂದ ಐತೆಲ್ಲ ಸ್ಟಾಕ್ ಅನ್ನೋದ ಗೊತ್ತಿಲ್ಲ ನಮಗೆ. ಹಂಗ ಇನ್ನೂ ಬೇಕಂತಾನು ಅವ ಗೋಳ ಭಗವಂತ ಕೊಟ್ಟು ಕಳಿಸಿ ಬಿಡುತ್ತಾನ. ಯಾಕಂದ್ರ ಕರ್ಮಾನುಸಾರವಾಗಿ ಹಂಚಿಕೆ ಮಾಡತಕ್ಕಂಥದ್ದು ಅವನಿಗೆ ವಂಚನೆ ಇಲ್ಲದೆ ಕರ್ಮಗತಿಯನ್ನ ನೀಡುವಂಥದ್ದು ಕರ್ಮಾಧ್ಯಕ್ಷನಾದ ಭಗವಂತನ ಕಾರ್ಯ. ನಾವು ಮಾಡಿದ್ದ ನಮಗ ಕೊಡ್ಬೇಕಲ್ರಿ. ಎಷ್ಟದಾವು ಅಂದ್ರ ಮನ್ಯಾಗ ಬೇಕಾದಷ್ಟು ಸೀರೆ ಇರ್ತಾವ. ಒಂದಲ್ಲ ಎರಡ್ಯಾರು ಡೋರಿನ ಟ್ರಿಜರಿ ಬಂದಾವ. ಏನ್ರವು ರಾಜಾರಾಣಿಯ ಈ 3 ಡೋರಿನ ಬಂದಾವ. ಇನ್ನೊಂದಿಷ್ಟು ದಿನ ಒಂದು ಮನೆ ತುಂಬ 2 ಡೋರ್ ಮಾಡ್ತಾರನೇ ಅದೇ ಗೊತ್ತು. ಮತ್ತೆ ಇವ್ರು ಸೀರೆ ಇಡಕ್ಕೆ ಜಾಗ ಬೇಕಲ್ಲ. ಅವ ಎಷ್ಟು ಇಟ್ರು ಸೀರೆ ದಾರ್ಯಾಗ ಹೋಗುವಾಗ ನೋಡಿದ್ರು ಅಂದ್ರ ಕೇಳಿದ್ರೆ ಬಂಗಾರ ಒಂದಾಗೈತಿ, ಹಜಾರ ಒಂದು ಅಂಗಡಿ ಆಗೈತಿ. ಮತ್ತೆ ಎಲ್ಲೆಲ್ಲ ಬರ್ತಾರೆ ಇಲ್ಲವ್ರ ಯಾಕೆ ಹೋಗುದು ಬೇಡ್ರಿ ಅಂತ. ಹಂಗ ಅದೊಂದು ಚಂದ ಐತಿ, ಇದೊಂದು ಚಂದ ಐತಿ. ಅದಾವ ಮನ್ಯಾಗ ನಡಿಯ ಅಂತ ಗಂಡ ಬೇಕಾದಷ್ಟು ಹೇಳಿದ್ರು
ಕೊಡಿಸ್ತೀರೇ ಇಲ್ಲೋ ಸಂಜೆ ಕಡೆಗಿನ ಮಾಡೋದಿಲ್ಲ. ಹಿಂಗ ತಂದ ಇಟ್ಟದ್ದು ಜಗ್ಗದ ಅದರಾಗ ಉಟ್ಕೊಳ್ಳೋದು ಅಂತ. ಹೌದಲ್ಲ, ಅವಾಗೆಲ್ಲ ಈ ಮಲ್ಮಲ್ಲಿನ ಸೀರೆ ಉಡ್ತಿದ್ರು. ಆಮೇಲೆ ಇವು ಪತ್ಲ ಅಂಬರ್ ಪತ್ಲ ವರ್ಷಕ್ಕೆ 2 ಹುಟ್ಟಿದ್ರಿ ನೀವು. ವರ್ಷಕ್ಕೆ 2 ನೀರಾಗ ಹಾಕೋದು ಅವನ್ನ. ಮತ್ತ ಆಜು ಬಾಜುದವ್ರು ಉಡಾಕ್ ಕೊಡೋದು. ಯಾಕಂದ್ರ ಅವ್ರಿಗೆ ಅಷ್ಟು ಪ್ರೀತಿ. ಮತ್ತ ಅವ್ರಿಗೆ ಇವ್ರು ಮಜಾಮ ಊಟಾರ ಅಂತ ತಂದು ಬಿಡಬಾರ್ದು ಅಂತ ಅದಕ್ಕೆ ಅಂದ್ರ ಸಂಗ್ರಹ ಮಾಡೋದು. ಅದಕ್ಕೆ ಹೇಳ್ತಾರೆ, ಇರುವ ಒಂದು ತಲೆಗಾಗಿ 100 ಟೋಪಿಗಳೇಕೆ, ನಾವು ನಡೆವ ಕಾಲೆರಡು 100 ಜೋಡುಗಳೇಕೆ, ಈ ಕಾಯ ಮುಚ್ಚಲಿಗೆ ಸೀರೆ 1000 ಬೇಕೆ, ಸರಳತೆಯ ನೀತಲೇ ಮುದ್ದು ರಾಮ. ಬಹಳ ಭಗವಂತ ಸದ್ಗುಣಗಳನ್ನ ಹೇಳುವಾಗ ಆರ್ಜವ ಗುಣವನ್ನ ಹೇಳಿದ. ಆರ್ಜವ ಅಂದ್ರೆ ಸರಳತೆ. ಅಷ್ಟು ಎದ್ದು ಬಿಟ್ರ ಈ ಕರ್ಮ ಮಾಡುವುದರೊಳಗೂ ಸರಳತೆ ಎದ್ದು ಬಿಡ್ತಂದ್ರ ಜಮ ಆಗೋದಿಲ್ರಿ ಅವು. ಎಂತ ಹಂಗ ಇದೊಂದೇ ಇರಲಿ ಅದೊಂದೇ ಇರಲಿ ಬೇಕಂತ ಟ್ರೆಜರಿ ತಗೋದ್ ಕೂಡಲೇ ಮೇಲೆಲ್ಲ ಹೊತ್ಕೊಂಡ್ ಬಿಡ್ತಾವ. ಭಾಳ ಕಡೆ ನೋಡಿದ್ದೀನಿ ನಾನು. ಯಾಕಂದ್ರ ಅಷ್ಟು ತುಂಬೆ ಬಿಟ್ಟಿರ್ತಾರ ಅದರೊಳಗ. ಹೌದಲ್ರಿ, ಎಲ್ಲೆಲ್ಲ ಹೋಗ್ಬೇಕಾದ್ರ ರೆಡಿ ಆಗಿ ಇನ್ನೊಂದು 10 ನಿಮಿಷನಾಗ ಫಂಕ್ಷನ್ ಶುರು ಆಗ್ಬೇಕಂದ್ರೆ 2 ತಾಸು ನಿಂತಿರ್ತಾರೆ. ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಅವಾಗ ಹೇಳ್ತಾರೆ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗೋದು. ಒಂದಿಟ್ಟು ಬಂದು ಹೇಳ್ರಿ, 1 2 ಇದ್ರೆ ಪಟ್ನ ತೆಗೆದು ಹೋಗ್ತಾರೆ. 1000 ಸೀರೆ ಇದ್ರೆ ಯಾವ್ದು ತೆಗಿಬೇಕು ಯಾವ್ದು ಕೊಡ್ಬೇಕು. ಹೌದಲ್ರಿ, ಹಂಗಾಗ್ತೈತಿ. ಹಂಗ ಕರ್ಮಗಳ ಕಟ್ಟು ಬಾಗ್ಲ ತೆಗೆದೇ ಒಂದು ಮೇಲೆ ತಗೊಂಡ್ಬಿಡ್ತು. ನಿಂದ್ರದಾರ ಮುಂದರಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು, ಯಾವ್ದು ಬಹಳ ದಿನ ಆಗಿರ್ತೈತಲ್ಲ ಸಂಗ್ರಹ ಮಾಡಿಟ್ಟ ಅದನ್ನ ಕೊಟ್ಟು ಕಳಿಸ್ತಾನವ. ಅಲ್ಲಿ ನಮ್ಮ ಆಯ್ಕೆ ಇರೋದಿಲ್ಲ. ಮಾಡುವಾಗ ಹುಷಾರಿತನ ಇರ್ಬೇಕು. ಏನ್ ಮಾಡ್ಬೇಕು, ಏನ್ ಬಿಡಬೇಕು, ಹುಷಾರಿತನದಿಂದ ಇದ್ವಿ ಅಂದ್ರ ಮಾಯದ ದೆವ್ವ ಹೊಲಬೆರಿಕೆವ್ವ ಹುಷಾರಿಲ್ಲ ಹೋಗವ್ವ. ಹೇಳಿದ್ರು ಇದನ್ನ ಮಾಡಕ್ ಹಚ್ಚತೈತೆ ಅಂತ ಹೇಳಕ್ ಬರೋದಲ್ಲ. ಎಕಡೆಕಡೋ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಮುಳುಗಿಸಿ ಬಿಡತೈತಿ. ಅದನ್ನ ಅನುಭವಿಸುವವನು ನೀನೇ. ಕರ್ಮ ಯಾರಿಗೂ ಬೆನ್ನತ್ತಿ ಹೋಗುದಲ್ರಿ. ಈಗೇನೋ ಮಕ್ಕಳಿಗೆ ಜನ್ಮ ಕೊಟ್ಟು ಎಲ್ಲೆಲ್ಲೋ ಬಿಟ್ಟು ಎಲ್ಲೆಲ್ಲೋ ಬರುತ್ತಾರೆ. ಆದ್ರೆ ಕರ್ಮ ನಾವು ಮಾಡಿರ್ತಕ್ಕಂತಹ ಫಲ ಅದನ್ನ ಎಲ್ಲೆಲ್ಲೋ ಬಿಟ್ಟು ಬಂದೀವಿ ಅಂದ್ರು DNA ಟೆಸ್ಟ್ ಮಾಡಿ ತಂದು ಕೊಡ್ತಾರಿಲ್ಲ ಅವ್ರಿಗೇನ. ಅವ ಮಹಾನ ಚಾಣಾಕ್ಷ ಅದಾನ ಭಗವಂತ. ಯಾಕಂದ್ರೆ ಗೊತ್ತೈತಿ ಇದ ಮನುಷ್ಯಂದೈತಿ ಅವನು ಬೆನ್ನ ಹಚ್ಚುದು ಅಂತ. ಜನ್ಮ ಜನ್ಮದ ಪೊರೆಯನ್ನು ಹರಸಿಕೊಂಡು ಬರುತ್ತಿದೆಯಯ್ಯ. ಈ ಅಲ್ಲ ಏನು 100 ಜನ್ಮ ಕಳೆದ್ರು 100 ಜನ್ಮದ ಹಿಂದೆ ಏನ ಕರ್ಮ ಮಾಡಿವಲ್ಲ ನೆನಪು ಇಟ್ಟುಕೊಂಡ ಮರೆತರಲ್ಲ ಅವನಿಗೆ ನೆನಪಾಗೋ. ಯಾವಾಗಲೂ ಸರ್ವಜ್ಞ ಅದ. ನಾವು ಹಿಂಗ ಮಾಡಿ ಹಿಂಗ ಹಚ್ಚಿಬಿಟ್ಟ ಅಂದ್ರ ನಮ್ಮನ್ನ ತಪ್ಪಿಸಿಕೊಂಡು ಹೊಕ್ಕಿವಂದ್ರು ಅದಕ್ಕೆ ಹೇಳ್ತಾರಲ್ಲ, ಅಡವಿಯೊಳಗ ಹೊಕ್ಕೂ ಆಗುವುದಿಲ್ಲ, ಗೌಹರದೊಳಗ ಹೋಗಿ ನಾ ಇದರಿಂದ ತಪ್ಪಿಸಿಕೊಳ್ತೀನಿ ಅಂದ್ರ ಲಲಾಟ ಲಿಖಿತವ ಅಳುಕಿಸಲಾಗದು. ಏನು ಬರದ ಉಣ್ಣಬೇಕ, ಬರ್ಕೊಳ್ಳುವಾಗ ಹುಷಾರಾಗಿರ್ಬೇಕ. ನಾವ್ ಏನ್ ಮಾಡುತ್ತೀವಿ ಅದನ್ನ ಬರ್ದಿರ್ತಾನೆ. ಪಾಪ ಅವನು ಬೇರೆ ಮಾಡೋದೇನೈತಿ ನಾವು ಅಂತ ಹೇಳಿ ಆ ಗತಿಗೆ ಒಬ್ಬೊಂದು ಮನೆ ಬರ ಬರೀತಾಳಂತೆ. ಆ ಶಬ್ದ ಬಳಸ್ತಾರ ತಾಯಿಗಳು. ಎಂತ ಮನೆ ಬರ ಬರ್ದಾಳ ಎನ್ನಸ್ಬೇಕಿ. ಹೌದ? ಯಾಕಂದ್ರ ಆಕೆ ಬರ್ದದ್ದಲ್ಲ, ನಾವು ಮಾಡಿದ್ದು ಪಾಪ ಬಂದು ಬರೀತಾಳ ಅನ್ನೋದಕ್ಕಿಂತ ಮೊದಲ ಬರೆದು ಕಳಿಸ್ಯಾನ ಭಗವಂತ. ಆದ್ರೆ ಒಮ್ಮೆಲೆ ಶಾಸ್ತ್ರ ಕೇಳಾಕ ಹತ್ತ ಮ್ಯಾಲ ಅನುಭವಕ್ಕೂ ಬರಬೇಕು. ಇಷ್ಟೆಲ್ಲ ನಾನು ಗಳಿಸಿ ಇಟ್ಟೆ ಕರ್ಮದ ಗಂಟನ್ನ ಅಂದ್ರ
ಇವು ಹೊತ್ತುಕೊಂಡು ನನ್ನ ಮ್ಯಾಲ ಬಿದ್ದು ನನ್ನನ್ನ ನಾಶವನ್ನೇ ಮಾಡ್ತವೆ ಹೊರತು ಏನಾಗುವುದಿಲ್ಲ, ಅದರಿಂದ ಬಿಡುಗಡೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಮತ್ತದ ನಾಶ ಆಗಬೇಕಾದ್ರೆ ಏನ್ ಮಾಡೋದ್ರಿ ಅಂದ್ರ ಒಂದು ಸಂಗ್ರಹ ಮಾಡೋದು ಬಿಡೋದು, ಮಾಡೇ ಬಿಟ್ಟಿವಲ್ರಿ ಏನ್ ಮಾಡೋದ್ರಿ ಅಂದ್ರೆ ಜ್ಞಾನ ಮಾಡ್ಕೊಳ್ಳೋದು. ಇವು ಎರಡೂ ಪರಿಹಾರ. ಸಂಚಯ ಮಾಡೋದನ್ನರೇ ಬಿಡೋದು ಅಂದ್ರೆ ಆಗಾಮಿಯೊಳಗ ಆಸೆ ಇಡುವಂಗೆಲ್ಲ, ಸಂಚಿತ ಇದ್ದಷ್ಟು ಕರಿಗ್ ಹೋಗ್ತೈತಿ, ಮತ್ತ ಅಷ್ಟು ಒಮ್ಮೆ ಕಳ್ಕೋಬೇಕ್ರಿ ಅಂದ್ರೆ ಜ್ಞಾನಾಗ್ನಿ ಸರ್ವಧರ್ಮಾಣಿ ಭಸ್ಮಸಾತ್ಕುರುದೇ ಅರ್ಜುನ. ಅದರಿಂದ ಮಾತ್ರ ಸಾಧ್ಯ. ಅಂಥ ಜ್ಞಾನ ಆಗ್ಬೇಕಾದ್ರೆ ಮೊದಲು ಗುಣ ಬೇಕಲ್ಲ. ಅದಕ್ಕೆ ಹೇಳಿದ್ರು ಭವದವಳು ನನಗೆ ಎಷ್ಟರೇ ಜನ್ಮ ಕೊಡೋದಾವಲ್ಲ, ಮತ್ತು ಹಂಗೆ ಏನ್ ಮಾಡೋದು ಬೇರಾಕಾಗೋದಲ್ಲ. ಆದರ ಮಾಡು ಎನಗೆ ಒಲಿದು ಸುಗುಣ ಸಂತತಿಯನು ಇಂತು. ಮುಂದೆ ಕೇಳ್ತೇನೆ ಅಂತ ದೇವರ ವರ ಕೊಡು ಅನ್ನೋದು ಬಹಳ ಸರಳ. ಏನ್ ಬೇಕು ಅಂತ ಹಳೆ ಕೇಳಬೇಕಲ್ಲಿ. ಅಂಗಡಿ ಮುಂದೆ ಹೋಗಿ ನಿಂತ ಮಾಲಕರ ನನಗೊಂದು ಇದನ್ನು ಕೊಡ್ರಿ ಅಂದ್ರೆ ಇದನ್ನ ಎದನ್ನು ಕೊಡ್ಬೇಕು, ಏನ್ ಇದಂದ್ರಿ ಅಂದ್ರೆ ಆಮೇಲೆ ಲಿಸ್ಟ್ ತೆಗಿತಾರ. ಹಂಗ ಭಗವಂತ ನನಗ ಭವಭವಗಳು ಬಂದ್ರೂ ಕೂಡ ಸಂಪತ್ತನ್ನೇ ಕೊಡುವ ಸದ್ಗುಣಗಳನ್ನುವಂಥದ್ದು ಹೆಂಗ ಅಂದ್ರ ಅದನ್ನು ನಾನು ಬಿಡುತ್ತೀನಿ ಅಂತ. ಯಾಕಂದ್ರ ಮತ್ತೇನೇನದೆ ನಾವೊಂದು ಕೇಳೋದು ನೀವೊಂದು ಕೊಡೋದು ಹೇಗಾಗಬಾರದು. ನಾನು ಕೇಳ್ಕೋತ ಹೋಗ್ತೀನಿ, ನೀ ತಥಾಸ್ತು ಅಂದ್ಬಿಡು. ಯಾಕಂದ್ರೆ ನಿನಗೆ ಬಹಳ ಏನ್ ಬೇಡ ಅಂದ್ರೆ ಶ್ರಮ ಬೇಡ, ನಾನು ಕೇಳ್ತೀನಿ ನೀ ನನ್ನ ಕೊಡುವಂತ ಹೋಗುವಂತ ಇತ್ತು ಅಂದ್ರೆ ಮುಂದೆ ಹೇಳುವ ರೀತಿಯಲ್ಲಿ ಸದ್ಗುಣಗಳ ಪ್ರಾರ್ಥನೆಯನ್ನ ಮಾಡ್ತೀನಿ. ನೀನು ಕೊಡುವಂತ ಆರಂಭದಲ್ಲಿಯೇ ಪ್ರಾರ್ಥನೆ ಮಾಡತಕ್ಕಂಥದ್ದು ಎರಡರಸಿದ ವೇಳೆಯೊಳು ಧೈರ್ಯವನ್ನು. ಇದು ಬಹಳ ಬೇಕಾಗೈತಿ ಇವತ್ತಿನ ದಿನಮಾನದೊಳಗೆ. ಸ್ವಲ್ಪ ಏನಾರ ವ್ಯತ್ಯಾಸ ಆಯಿತು ಅಂದ್ರೆ ಹಗ್ಗ ತಗೊಂಡು ಹೋಗೇ ಬಿಡ್ತಾವ. ಮೊನ್ನೆ ನೋಡಿದ್ರಲ್ಲ ನ್ಯೂಸ್ ಒಳಗ ಪತ್ರಿಕೆ ಪೇಪರ್ ನ್ಯಾಗ್ ನೋಡಿದೆ. 14 ವರ್ಷದ ಹುಡುಗ ಡೆತ್ ನೋಟ್ ಬರೋದೈತ ಸುಸೈಡ್ ಮಾಡ್ಕೊಂಡ ಹುಡುಗ. ವಯಸ್ಸೆಷ್ಟ್ರಿ? 6 ವಯಸ್ಸಿನ. ಅಲ್ಲ, ಆ ಸಾವಿನ ಪತ್ರ ಬರೀಬೇಕಾದ್ರ ಅವ್ರ ಬುದ್ಧಿ ಹೆಂಗಿರ್ಬೇಕು? ಆ ಪತ್ರಿಕೆ ಒಳಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕೊಟ್ಟಿದ್ರು ಅವರು. ಯಾವುದೋ ವೆಬ್ ಸೀರೀಸ್ ನೋಡ್ಕೋತ ಹೋಗಿ ಆ ಹುಡುಗನಿಗೆ ಅಂಥ ಮನಸ್ಥಿತಿ ಬಂದೈತಿ ಅಂತ ಅಂದ್ರ ಎಷ್ಟು ಮನುಷ್ಯ ಮೂಢನಾಗ್ತಾ ಇದ್ದಾನೋ, ಎಷ್ಟು ಧೈರ್ಯವನ್ನ ಕಳ್ಕೊಳಕತ್ತಾನೋ. ಅವರನ್ನ ತಯಾರು ಮಾಡೋದಾರೆ ಹೆಂಗ ತಯಾರು ಮಾಡ್ತಿರ್ಬೇಕ? ಸತ್ತವರು ಸ್ವರ್ಗಕ್ಕೆ ಹೋಗ್ತಾರಂತ ಅದು ವೆಬ್ ಸೀರೀಸ್ ಒಳಗೆ ತೋರಿಸಿದ್ರ. ಅದನ್ನ ನಾ ಸ್ವರ್ಗಕ್ಕೆ ಹುಟ್ಟಿನಿ ಅಂತ ಬರೋದೈತಾನ ಹುಡುಗ. ಅಂದ್ರ ನಮ್ಮ ಮಾನವತೆ ಇಲ್ಲ, ನಮ್ಮ ಕರ್ನಾಟಕ ಬೆಂಗಳೂರಿನ ಹುಡುಗ. ಯಾಕಂದ್ರ ಎಷ್ಟಾದ ಹಂಗ ನಶಿಸಿ ಹೊಂಟೈತಿ ಅಂತ ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರ ಬೆಳೆಸಬೇಕು, ಪ್ರಾರ್ಥನೆ ಮಾಡಕ್ ಹಚ್ಚಬೇಕು ಅನ್ನೋದು ಇದ ಉದ್ದೇಶಕ್ಕನ. ಒಂದು ಕಡೆ ಮನಸ್ಸು ನಾವು ತೊಡಗಿಸಲಿಲ್ಲ ಅಂದ್ರ ಬೇರೆ ಬೇರೆ ಕಡೆ ಸಹಜವಾಗಿ ಹೊರಗೆ ಹೋಗಿ ಬಿಡತೈತ. ಗಮನ ಕೊಡಬೇಕು ಮಕ್ಕಳ ಕಡೆ, ಧೈರ್ಯ ತುಂಬಬೇಕು ಮಕ್ಕಳಿಗೆ. ಅಲ್ಲಿ ದೇವ್ ಬರ್ತೈತಿ, ಇಲ್ಲಿ ಹುಲಿ ಬರ್ತೈತಿ, ಅಲ್ಲಿ ಕಳ್ಳಿ ಬರ್ತೈತಿ ಅಂದೀವಿ ಅಂದ್ರ ಭಯ ಬಂದು ಬಿಡತೈತಿ. ಅದಕ್ಕ ಎಡರು ಅಳಸಿದ ವೇಳೆಗಳು ಧೈರ್ಯವನ್ನು. ಎಡರು ಅನ್ನುವ ಶಬ್ದ ರಾಶಿ ಮಾರರು ಬಳಸಿಲ್ಲ. ಎಡರು ಬಂದು ಕಡೆಗಾಗಲು, ಸಂಕಷ್ಟ ಬಂದು ಪಾರಾಯಿತು ಅಂದ್ರ ನಿಮ್ಮ ನೆರಹಿನೂ ಕಾಣಲು ರಾಮನಾಥ. ಹಂಗ ಎಡರು ಅಳಸಿದ ಅಂದ್ರೆ ಕಷ್ಟಗಳು ಬಂದಿರ್ತಕ್ಕಂತಹ ಸಂದರ್ಭದೊಳಗ ಧೈರ್ಯವನ್ನು, ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯ ಏನೆಲ್ಲ ಕಷ್ಟಗಳನ್ನ ನೀಡತಕ್ಕಂತಹ ಮನೋಭಾವನೆಯನ್ನ ಕೊಡ್ತೈತಿ. ಅದರ ಧೈರ್ಯ ಕೊಡೋದು ಯಾವುದು ಅಂದ್ರ ಅಧ್ಯಾತ್ಮ. ಬೇರೆ ಯಾವುದೋ ನಮಗೆ ಧೈರ್ಯ ಕೊಡೋದಿಲ್ಲ. ಅಧ್ಯಾತ್ಮ, ಭಗವಂತನ ನಾಮಸ್ಮರಣೆ. ನೀನ್ಯಾಗೋ ನಿನ್ನ ಹಂಗ್ಯಾಗೋ,
ನಿನ್ನ ನಾಮದ ಬಲವಂತಿದ್ದರೆ ಸಾಕು. ಯಾವುದೇ ಕಷ್ಟದ ಪರಿಸ್ಥಿತಿಯೊಳಗ, ಈ ದುಃಖದ ಸಂದರ್ಭದೊಳಗ ಆ ಭಗವಂತನ ಸ್ಮರಣೆ, ಅಧ್ಯಾತ್ಮ ಚಿಂತನೆ. ಯಾಕಿದು ಧೈರ್ಯ ಕೊಡ್ತೈತಿ ಅಂದ್ರ ನೆನಪಾಕೈತಿ. ಒಂದಿಷ್ಟೇನಾದ್ರೂ ಲೌಕಿಕದೊಳಗ ಕಷ್ಟಗಳು, ದೇಹಕ್ಕೆ ಕಷ್ಟ ಬಂತು ಅಂದ್ರ ಮಹಾತ್ಮರ ಮಾತುಗಳು ನೆನಪಿಗೆ ಬರ್ತಾವ. ಹೀಗೆ ಹೇಳಿದ್ರು ಮತ್ತೆ ಇಂಥವ್ರು ಹಿಂಗೆ ಸಾಧನೆ ಮಾಡಿದ್ರು, ಕಷ್ಟ ಬಂದ್ರು ನಮ್ಮದೇ ಆಗ್ಬಿಡ್ರಿ. ಅಲ್ಲೆಲ್ಲ ಉದಾಹರಣೆ ಕೊಡೋದಲ್ರಿ, ಹೆಣ್ಮಕ್ಳು ಏನಾರ ಕಷ್ಟದ ಪರಿಸ್ಥಿತಿಯೊಳಗೆ ಹಗ್ಗ ಹಿಡ್ಕೊಂಡು ಹೊಂಟ್ರಂತ ಹೇಳ್ತಾರೆ. ಹೇ ಬ್ರಡ್ಡೆ, ಮಲ್ಲಮ್ಮರು ಬಂದಂತ ಕಷ್ಟ ನಿನಗೇನು ಬಂದಿಲ್ವ, ಸಹನ ಮಾಡ್ಕೊ. ಇದಕ್ಕೆ ಶಾಸ್ತ್ರ ಕೇಳಬೇಕು, ಪುರಾಣ ಕೇಳಬೇಕು. ಅದಕ್ಕ ಭಗವಂತ ಬರಲಿ ಕಷ್ಟಗಳು, ಆದ ಕಷ್ಟಗಳ ಬಂದಾಗ ನನಗ ಧೈರ್ಯವನ್ನ ಕೊಡು, ಧೈರ್ಯವನ್ನ ಬಿಟ್ಟು ಮತ್ತೆ ನಾ ಏನಾರ ಅನಾಹುತ ಮಾಡಿಕೊಳ್ಳುವಂಗ ನನಗ ಮಾಡಬೇಡ ಅಂತ ಭವಭವಗಳು ನಿಮ್ಮನು ಸೂನ ಸಂತತಿಯನೇ ಬೇಡುವೆನು ಇಂದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಉಳಿದ ವಿಷಯ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ತಿಳಿಸ್ತಾ ನನ್ನೆರಡು ಐವೇರ ಅಪರೂಪ ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರ ಓಂ ತತ್ಸತ್.